ಇಲ್ಲಿ ನೋಡ್ರಿ ನಾನು ಡೆಲಿಸಿಯಸ್ ಆಗಿರೋ ಫುಡ್ಡನ್ನು ಮಾಡ್ತಾ ಇದ್ದೀನಿ. ಅದೇನಂದರೆ ಸಾಬುದಾನಿ ಉಪ್ಪಿಟ್ಟು. ಡೆಲಿಸಿಯಸ್ ಅಂತಲೇ ಯಾಕೆ ಹೇಳಿದೆ ಅಂತಂದೇಳಿ ನಾನು ಮುಂದೆ ಹೇಳಿದ ನಿಮಗೆ ಗೊತ್ತಾಗುತ್ತೆ. ಮುಂದೆ ಫುಲ್ ವಿಡಿಯೋ ನೋಡಿರಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇವತ್ತು ನಾನು ಸಾಬುದಾನಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸಾಬುದಾನಿ ಉಪ್ಪಿಟ್ಟು ಯಾಕಪ್ಪ ಡೆಲಿಸಿಯಸ್ ಅಂತಾರೆ ಅಂತಂದ್ರೆ ಅಷ್ಟೊಂದು ಟೇಸ್ಟ್ ಇರ್ತೈತಿ. ನನ್ನ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು. ಮತ್ತು ಅಷ್ಟೇ ಶ್ರೇಷ್ಠನೂ ಕೂಡ. ಉಪವಾಸ ಇದ್ದಾಗ ಇದೆಲ್ಲ ಮಾಡಿದ್ರೆ ಉಪವಾಸ ಮಾಡೋರಿಗೆಲ್ಲ ಇದು ಮಾಡ್ಬೋದು, ಇದನ್ನು ತಿಂದು ಒಳ್ಳೇದು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಇಲ್ಲಿ ನೋಡ್ರಿ, ನಾನು ರಾತ್ರಿನ ಇದು ಸಾಬುದಾನಿನ 1 ಅವರ್ ನೆನೆ ಹಾಕ್ಕೊಂಡು ನಾನು ದೊಡ್ಡ ಕಾಳು ಸಾಬುದಾನಿ ತೊಗೊಂಡಿದ್ದೀನಿ. ಇದರಲ್ಲಿ ಎರಡು ಟೈಪ್ ಇರ್ತೈತಿ ಸಾಬುದಾನಿ, ನಿಮಗೆ ಗೊತ್ತಿರ್ಬೋದು, ಸಣ್ಣ ಕಾಳು ಮತ್ತು ದೊಡ್ಡ ಕಾಳು. ಇನ್ನು ದೊಡ್ಡ ಕಾಳಿಂದ ನೆನೆ ಹಾಕಿದ್ದೀನಿ. ಇದು ರೆಗ್ಯುಲರ್ ಮಾಡ್ಬೋದು ಮತ್ತು ರೆಗ್ಯುಲರಾಗಿ ಸಿಗ್ತೈತಿ ಇದು. ಇಲ್ಲಿ ನೋಡಿರಿ, ಇದು ಕಾಳು ನಾನು ಹೆಚ್ಚಿಗೆ ತೋರಿಸಿದೆ. ನಾನು ಅಷ್ಟು ಸಾಫ್ಟಾಗಿ ನೆಂದಿರಬೇಕು. ನಾನು ರಾತ್ರಿ 1 ಅವರ್ ನೆನೆ ಹಾಕಿಬಿಟ್ಟು ಸುಮಾರು ಒಂದು 9 ಗಂಟೆಗೆ ನೆನೆ ಹಾಕಿ 10 ಗಂಟೆಗೆ ನೀರೆಲ್ಲ ಬಸ್ಬಿಟ್ಟು ಹಾಗೆ ಮುಚ್ಚಿಟ್ಟಿದ್ದೆ ನಾನು. ಈಗ ಬೆಳಗ್ಗೆ ನಾನು ಟಿಫಿನ್ ಮಾಡ್ತಾಯಿದ್ದೀನಿ. ಹಿಂಗಿಲ್ಲೇ ಒಂದು ಪಾತ್ರೆಗೆ ನಾನು ಬಾಳಿಗೆ ಇಟ್ಕೊಂಬಿಟ್ಟು ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕಾದ ಮೇಲೆ ಇಲ್ಲಿ ನಾನು ಸಾಸಿವೆ ಮತ್ತು ಜೀರಿಗೆ ಹಾಗೆ ಇಲ್ಲಿ ಕರಿಬೇವನ್ನ ಹಾಕ್ಕೋತೀನಿ ನಾನು ಕಟ್ ಮಾಡಿಕೊಂಡು. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರ್ತೈತಿ ಇದು. ಮತ್ತು ಸಂಕಷ್ಟಿ ಅದೆಲ್ಲ ಇದ್ದಾಗ ಇದನ್ನು ತಿಂದುಬಿಟ್ಟು ಒಂದು ಸಲ ಉಪವಾಸ ಮಾಡೋಕೆ ಆಗಂಗಿಲ್ಲಪ್ಪ, ನಮಗೆ ನಿರಾಹಾರ ಪೂರ್ತಿ ಉಪವಾಸ ಇರೋಕ್ಕಾಗಲ್ಲ ಅಂದ್ರಿಗೆ ಇದೆಲ್ಲ ಒಂದು ಸಲ ತಿಂದುಬಿಟ್ರೆ ಸಾಯಂಕಾಲದವರೆಗೂ ಹಸಿವಾಗಂಗಿಲ್ಲ. ಆ ಥರ ಉಪವಾಸ ಮಾಡೋರೆಲ್ಲ ಇದು ಬೆಳಗ್ಗೆ ತಿನ್ಕೊಂಡಿರ್ತಾರೆ. ಬಟ್ ಉಪವಾಸ ಕೆಲವೊಬ್ಬರು ಈ ಉಪ್ಪು ಬಳಸಂಗಿಲ್ಲ, ಲವಣದ ಉಪ್ಪು ಬಳಸ್ತೀವಿ, ಹಸಿಮೆಣಸಿನ್ಕಾಯಿ ಬಳಸಲ್ಲ, ಮತ್ತು ಹಿಂಗೆ ಕೆಲವೊಂದು ಹೇಳ್ತಾರೆ. ಮತ್ತು ಈರುಳ್ಳಿ ಯೂಸ್ ಮಾಡಲ್ಲ, ಅರಿಶಿನ ಯೂಸ್ ಮಾಡಲ್ಲ ಅಂತ. ಅವ್ರವ್ರ ಭಕ್ತಿ ಮೇಲೆ ಅವ್ರವ್ರ ಉಪವಾಸದ ಮೇಲೇ ಹೋಗ್ತೈತಿ. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ನಾನು ಉದ್ದುದ ಕಟ್ ಮಾಡ್ಕೊಂಡಿದ್ದೆನಲ್ಲ ಅದು, ಮತ್ತು ನಾನು ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಆಲೂಗಡ್ಡಿನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ, ಅಂದರೆ ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡಿನ ನಾನು ಇಲ್ಲಿ ಈಗ ಇದು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನು ಆಲೂಗಡ್ಡಿನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತೇನೆ. ನಾನು ಆಲೂಗಡ್ಡೆ ಹಾಕೋದ್ರಿಂದ ಭಾಳ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ. ಇಲ್ಲಿ ನಾನು ಮೀಡಿಯಮ್ ಗಾತ್ರದ ಆಲೂಗಡ್ಡಿನ ಈ ಥರ ಬೇಯಿಸಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಈಗ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಅವ್ರವ್ರ ಇಷ್ಟ, ಅವ್ರವ್ರ ಅನುಕೂಲವಾಗಿ ಹಾಕೋತಾರೆ. ಬಟ್ ನಾನು ಮಾಡೋದು ತೋರಿಸಿದ್ರೆ ನನಗಂದ್ರೂ ಬಹಳ ಇಷ್ಟ. ಯೂಶ್ವಲಿ ಇದನ್ನು ರೆಗ್ಯುಲರಾಗಿ ಮಾಡೋದು ನಮ್ಮ ಮನೆಯವರೇ ಮಾಡ್ತಾರೆ ಇದನ್ನು. ಇವತ್ತು ಪಾಪ ಅವ್ರಿಗೆ ಆರಾಮಿಲ್ಲ ಅಂತಂದು ಹೇಳಿ ನಾನು ಮಾಡ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಇದನ್ನು ಮಾಡ್ತಾ ಇರಬೇಕಾದ್ರೆ ನಾನು ಇದಕ್ಕೆ ಏನಾದರೂ ರೆಡಿ ಮಾಡ್ತಾಯಿದ್ದೀನಿ ಅಂದ್ರೆ ಕೂಡ ಮಗಳು ಇಲ್ಲ ಅಪ್ಪನೇ ಮಾಡಲಿ ಚೆನ್ನಾಗಿರ್ತೈತಿ ಇದು ಅಂತಂದು ಹೇಳ್ತಾರೆ. ಅಂದರೆ ನಮಗೆ ಬರುತ್ತೆ ಅಂದ್ರೂ ಕೂಡ ಅವ್ರದ್ದು ಕೈಯಲ್ಲಿ ಇದು ಮಾಡಿಸ್ಕೊಂಡು ತಿನ್ನೋದು ನಮಗೇನೋ ಭಾಳ ಇಷ್ಟ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು, ನಮಗೆ ಭಾಳ ಇಷ್ಟ ಆಗುತ್ತೆ. ಈ ಸಾಬುದಾನಿ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಸಾಬುದಾನಿ ಎದರಿಂದ ಆಗಿರುತ್ತೆ ಅಂತಂದು ಹೇಳಿ. ಇದು ಒಂದು ಮರದ ಬೇರಿನಿಂದ ಇದನ್ನು ಹಾಲು ತೆಗೆದುಬಿಟ್ಟು ಈ ಥರ ಅದು ಕಾಳುಗಳನ್ನು ಹಾಕಿ ಮಾರ್ಪಾಡಾಗಿ ಮಾಡ್ತಾರೆ. ಇದನ್ನು ಹಾಲನ್ನು ಬೇರನ್ನು ರುಬ್ಬಿಬಿಟ್ಟು ಅದರಿಂದ ಹಾಲು ತೆಗೆದುಬಿಟ್ಟು ಇದನ್ನು ಕಾಳುಗತಿ ಮಾಡ್ತಾರೆ. ಇದು ಬೇರಿಂದ ಮತ್ತು ಗಿಡದಿಂದ ಬರೋದಲ್ಲ, ಅದಕ್ಕೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ಇದು ಪ್ರಸಾದಕ್ಕೂ, ಅಂದರೆ ಪ್ರಸಾದ ಮೀನ್ಸ್ ಇದು ಉಪವಾಸ ಮಾಡೋರಿಗೆ ಊಟಕ್ಕೆ ಕೂಡ ಇದು ತುಂಬ ಶ್ರೇಷ್ಠ ಅಂತಾರೆ. ಹಿಂಗೆ ಇಲ್ಲಿ ಅರಿಶಿನ ಪುಡಿ ನಾನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ನಾನು ಈ ಶೇಂಗಾನ ಮೊದಲೇ ಹುರಿದಿಟ್ಕೊಂಡಿದ್ದೆ, ಇದನ್ನು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡೋಕ್ಕೆ ಅಂತಂದೇಳಿ ಅದನ್ನ ನಾನು ತೆರಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ. ಫುಲ್ ಹಿಟ್ಟು ಅಲ್ಲ, ಸ್ವಲ್ಪ ಅವಳು ಚೌಳಾಗಿರ್ಬೇಕದು, ಕಾಳು ಇರಬೇಕದು. ಈಗ ನಾನು ಸಾಬುದಾನಿ ನೆನೆ ಹಾಕಿದ್ನಲ್ಲ, ಈ ಸಾಬುದಾನಿನ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಒಗ್ಗರಣೆಗೆಲ್ಲ ಹಾಕ್ಕೊಂಡು ನಾನು ನಿಧಾನಕ್ಕೆ ಸಿಮ್ಮಾಗಿ ಇಟ್ಕೊಂಡು ಊರಿನ ನಿಧಾನಕ್ಕೆ ನಾನು ಅದನ್ನು ಇರ್ತೀನಿ, ತಿರುತ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಅದು ಸಾಫ್ಟಾಗಿ ಅದೇನಪ್ಪ ಅಂತಂದ್ರೆ ಒಂಥರ ಸ್ಮೂತಾಗಿ, ನಾವು ಕಾಳು ಎಷ್ಟು ಸ್ಮೂತಾಗಿ ನಾವು ಹಿಚಕ್ತ ನೋಡ್ರಿ, ಅಷ್ಟು ಸ್ಕ್ವೀಸ್ ಮಾಡ್ದಂಗೆ ಅಷ್ಟು ಸಾಫ್ಟಾಗಿ ಇರಬೇಕದು. ಅಂದರೆ ಅಷ್ಟು ಒಳಗಡೆ ಎಲ್ಲ ಅದು ಒಗ್ಗರಣೆ ಎಲ್ಲ ಹಿಡಿದ್ಬಿಟ್ಟು ಸಾಫ್ಟ್ ಆಗ್ತದೆ. ಅಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ, ಅದು ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಸಿಮ್ಮಾಗಿ ಉರಿ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಹಿಂಗೆ ನಾವು ಫ್ರೈ ಮಾಡ್ತಾಯಿದ್ರೆ ಅದು ಸಾಫ್ಟಾಗಿ ಒಳಗಲ್ದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೇಯ್ತದೆ ಅದು. ಅಂದ್ರೆ ಇದು ನಾನು ಫಸ್ಟ್ಗೆ ತೋರಿಸಿದೆ ನಿಮಗೆ, ಅದನ್ನು ಹಿಚ್ಚಿದಾಗೆಲ್ಲ ಅದು ಸ್ಮೂತಾಗಿ ರಬ್ಬರ್ ಗತಿ ಆಗಬೇಕು, ಅಂದ್ರೆ ಮಾತ್ರ ಅದು ಚೆನ್ನಾಗಿ ನೆಂದಿದೆ ಮತ್ತು ಚೆನ್ನಾಗಿ ಬೆಂದಿದೆ ಅಂತಂದೇಳಿ ಅರ್ಥ. ಹಾಗೆ ಇಲ್ಲಿ ನಾನು ಇದಿಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಶೇಂಗಾನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ. ಒಬ್ಬೊಬ್ಬರು ಮನೇಲಿ ಒಬ್ಬೊಬ್ಬರು, ನಮ್ಮಮ್ಮ ಇದಕ್ಕೆ ತೆಂಗಿನ ತುರಿ ಎಲ್ಲ ಹಾಕಿ ಮಾಡ್ತಾರೆ.
ತೆಂಗಿನಕಾಯಿ ಒಡೆದ್ಬಿಟ್ಟು ಇದನ್ನು ಮಾಡೋ ಸಂಬಂಧನೇ ತೆಂಗಿನಕಾಯಿ ಹೊಡಿತಾರೆ. ಅವ್ರವ್ರ ಇಷ್ಟ ಅಂತ ನಾನು ಮೊದಲೇ ಹೇಳಿದೆ. ಬಟ್ ನಾನು ಈ ಥರ ಮಾಡೋದು ಭಾಳ ಟೇಸ್ಟಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಲಾಸ್ಟಿಗೆ ಕೊತ್ತಂಬರಿ ಮತ್ತು ನಾನು ಶೇಂಗಾ ಪೌಡ್ರ್ ಮಿಕ್ಸ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಡೆಲಿಸಿಯಸ್ ಆಗಿರೋ ಸಾಬುದಾನಿ ಉಪ್ಪಿಟ್ಟು ರೆಡಿ. ಕೆಲವೊಬ್ರು ಹೇಳ್ತಾರೆ ಕಿಚಡಿ ಅಂತಾರೆ. ನನಗೆ ಕಿಚಡಿ ಅಂತ ಹೇಳೋಕೆ ನನಗೆ ಇಷ್ಟ ಆಗಲ್ಲ. ಇದು ಉಪ್ಪಿಟ್ಟು ಅಂತ ಹೇಳ್ತೀನಿ. ಈ ಉಪ್ಪಿಟ್ಟು ಸಾಬುದಾನಿ ಉಪ್ಪಿಟ್ಟು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ಹೇಗಿತ್ತು ಅಂತಂದೇಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಈ ಥರ ಡೆಲಿಸಿಯಸ್ ಆಗಿರೋ ಫುಡ್ಡನ್ನು ಒಂದು ತಿನ್ನಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನಮ್ಮ ಮನೇಲಿ ಇದು ಎಷ್ಟು ಇಷ್ಟ ಆಗುತ್ತೆ ಅಂತಂದ್ರೆ ನಾವು ಇದನ್ನು ಬರೀ ಉಪವಾಸಕ್ಕಂತ ಮಾಡೋಂಗಿಲ್ಲ. ವೀಕ್ಲಿ ಒಂದು ಟೈಮು ಅಲ್ಲ 15 ಡೇಸ್ಗೆ ಒಂದು ಟೈಮ್ ಮಾಡ್ಕೋತಿರ್ತೀವಿ. ಈ ಟಿಫಿನ್ ಅಂದರೆ ತುಂಬ ಖುಷಿ. ಮತ್ತು ಡಯಟ್ ಮಾಡ್ರಿಗೂ ಒಳ್ಳೆಯದು. ಇದನ್ನು ಬೆಳಿಗ್ಗೆ ತಿಂದುಬಿಟ್ರೆ ಸಾಯಂಕಾಲದವರೆಗೂ ಹಸಿ ಹೋಗಂಗಿಲ್ಲ. ನೋಡಿರಿ ಒಂದ್ಸಲ ನಿಜವಾಗ್ಲೂ ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗ್ತತಿ. ನಾವು ಬೆಳಗ್ಗೆ ತಿನ್ಕೊಂಬಿಟ್ವಿ ಅಂದರೆ ಮಧ್ಯಾಹ್ನ ಉಪವಾಸ ಇದ್ಕೊಂಡು ಆರಾಮ್ ರಾತ್ರಿಗೆ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿ ನಮಗೆ ಇದು ಬಾಯಿ ತುಂಬ ಟೇಸ್ಟೂ ಆಗಿರ್ತೈತಿ ಮತ್ತು ಹೊಟ್ಟೆ ತುಂಬಿದ ಫೀಲಿಂಗ್ನೂ ಇರ್ತೈತಿ. ಪದೇ ಪದೇ ಹಸಿವಾಗಂಗಿಲ್ಲ. ಅದಕ್ಕೆ ಮೋಸ್ಟ್ಲಿ ಇದನ್ನು ಉಪವಾಸಕ್ಕೆ ಬೆಸ್ಟ್ ಫುಡ್ ಅಂತಂದು ಹೇಳಿ ಮಾಡಿರ್ಬೋದು. ಹಾಗೆ ಸಾಬುದಾನಿ ಗಂಜಿ ಅದೆಲ್ಲ ಆರಾಮಿಲ್ದರ್ಗೂ ಕೂಡ ತುಂಬ ಒಳ್ಳೆಯದು. ಸಾಬುದಾನಿ ಗಂಜಿ ಮಾಡೋದ್ರಿಂದ ಸಾಬುದಾನಿ ವಡ, ಸಾಬುದಾನಿ ಪಾಯಸ ಇನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದೇಳಿ ಮಾಡ್ತಿರ್ಬೋದು. ಲಾಸ್ಟಿಗೆ ನಾನು ಸರ್ವ್ ಮಾಡಿದ್ದೆ. ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು. ನೀವು ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿರಿ, ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಐತಿ ಸಾಬುದಾನಿ ಉಪ್ಪಿಟ್ಟು, ಯಾವ ಥರ ಮಾಡೋದಂತಂದೇಳಿ ನೋಡ್ಕೊಂಡ್ರಿ. ಈಗ ನೀವು ಮಾಡ್ಕೊಂಡು ಟೇಸ್ಟ್ ನೋಡಿದ್ರಿ ಅಂತಂದ್ರೆ ನಿಜವಾಗ್ಲೂ ನಿಮಗೆ ಗೊತ್ತಾಗ್ತೈತಿ. ಮತ್ತೆ ತಡ ಮಾಡ್ತೀರಿ, ಮಾಡೇ ಬಿಡ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ